ನಾವೇನು ಅರ್ಚನೆಗೆ ತೊಂದರೆ ಕೊಟ್ಟಿಲ್ವಲ್ಲ. ಆ ಮಂಜುಳಾಗ್ ತಾನೆ. ನಾಳೆ ಈ ಅರ್ಚನಾ ಮನೆ ಒಳಗೆ ಯಾರನ್ನು ಸೇರಿಸಿದ್ರೆ ಕಳ್ಳರು ಸುಳ್ಳು ಬರ್ತಾರೆ. ನೋಡ್ಕೊಂಡು ಸುಮ್ಮನೆ ಇರೋದಾ? ಗುರು, ಆ ಮಂಜುಳ ವಿಚಾರದಲ್ಲಿ ತಾಳ್ಮೆಗೆಟ್ಟು ಮಿತಿ ಮೀರಿ ವರ್ತಿಸಬೇಡ. ಅವಳ ಬಗ್ಗೆ ನಿಮ್ಗೆ ಯಾಕೆ ಇಷ್ಟೊಂದು ಹೆದರಿಕೆ? ಇದುವರೆಗೆ ಮಗು ನಿಮ್ದೇನು ಅನ್ನೋ ಭಯ ಇತ್ತು ನನಗೆ. ಅಲ್ಲ ಅಂತ ಪ್ರೂವ್ ಆಯ್ತಲ್ಲ. ಆ ಮಗುಗೂ ನಿಮ್ಗೂ ಏನು ಸಂಬಂಧ ಇಲ್ಲ ಅಂದಮೇಲೆ ಇನ್ಯಾವ ದೊಡ್ಡ ಚಿಂತೆ? ಅವಳಿಗೆ ಯಾಕೆ ಹೆದರ್ಬೇಕು? ಏನಿದು? DNA ರಿಪೋರ್ಟ್ ನಿಜವಾದ್ದು. ಮಗು ನಂದೇ ಅಂತ ಪ್ರೂವ್ ಆಗಿದೆ. ಆದರೆ ಡಾಕ್ಟ್ರು ನಮ್ಮ ಮನುಷ್ಯನೇ ಆಗಿರೋದ್ರಿಂದ ಬಚಾವಾಗಿ. ಆದ್ಮೇಲೆ ಸಾಕ್ಷಿ ಉಳಿಸಬಾರ್ದು. ದಾಖಲೆ ನಾಶ ಆದರೆ ಸತ್ಯನಾಶ ಆಗಲ್ಲ. ಯಾವತ್ತಾದರೂ ಹೊರಗೆ ಬರಬಹುದು. ಈಗ ನಾವು ಮಂಜುಳನ ಹೊರಹಾಕೋ ಪ್ರಯತ್ನ ಮಾಡಬಾರ್ದು. ಅವಳಾಗಿ ಹೊರಗೆ ಹೋಗೋವರೆಗೆ ತಾಳ್ಮೆಯಿಂದ ಕಾಯಬೇಕು. ಬೇರೆ ದಾರಿನೇ ಇಲ್ಲ. ಏ ಗುರು, ನಿಮ್ಮ ಅಮ್ಮಂಗೆ ಗೊತ್ತಿಲ್ಲ, ಬಾಯಿಗೆ ಬಿಟ್ಟಿಯ ಮತ್ತೆ? ನಿನ್ನ ಅಕ್ಕ ಹೇಳಿದ್ದಲ್ಲ ಹಸಿ ಸುಳ್ಳು ಅಂತ ಡಾಕ್ಟ್ರು ಸಾಕ್ಷಿ ಪತ್ರ ಕೊಟ್ಟಿದ್ದಾರೆ ಕಣ. ದುಡ್ಡುಗೋಸ್ಕರನೇ ಹೀಗೆಲ್ಲ ಮಾಡಿದ್ದು. ಕಲ್ಪನಾ, ಬೇಜಾರ? ಏನಾಯ್ತು ಕಲ್ಪನಾ? ನೀವು ಇಲ್ಲಿ ಕೂತ್ಕೋಬಾರ್ದು, ಇಲ್ಲಿ ಕೂತ್ಕೊಳ್ಳಿ. ಏನಾಯ್ತು? ಈ ಮನೇಲಿ ಏನಾಗ್ತಿದೆ ಅಂತ ನನಗೆ ಗೊತ್ತೇ ಇಲ್ವಾ ಹರಿ? ಗೊತ್ತಾಗುತ್ತೆ. ನಿಂಗೊಂದು, ನನಗೆ 2 ಮದುವೆ ಆಯ್ತು. ಸಿಟ್ಟಾಗಿ ಮಾಡ್ಕೋತ್ಯ? ನಾನು ಇರೋದನ್ನ ಹೇಳ್ತಾ ಇದ್ದೀನಿ. ಆಮೇಲೆ ನಮ್ಮನೇಲಿ ಸತ್ಯನಾರಾಯಣ ಪೂಜೆ ಆಯ್ತು, ಅಮಿತಾಗಿ ನಿಶ್ಚಿತಾರ್ಥ ಆಯ್ತು. ಬೇರೆ ಏನು ನಿನಗೆ ಗೊತ್ತೇ ಆಗ್ತಿಲ್ವಾ ಹರಿ? ಕಲ್ಪನಾ, ನಮ್ಮನೆ ಸ್ಟೋರ್ ರೂಮಲ್ಲಿ ಬಾಳೆಕೊನೆ ಇದೆಯಲ್ಲ, ಅದು ಚೆನ್ನಾಗಿ ಹಣ್ಣಾಗಿದೆ. ಇಬ್ರು ತಿನ್ನೋಣ. ಯಾರಿಗೂ ಹೇಳ್ಬೇಡ, ಇಬ್ರೇ ತಿನ್ನೋಣ. ನಾನ್ ತಿಂತೀನ, ನೀನ್ ಜಾಸ್ತಿ ತಿಂತೀರಾ ಅಂತ ಬಂತ. ನಿನ್ ಥರನೇ ಇದ್ದಿದ್ರೆ ಚೆನ್ನಾಗಿರ್ತೈತೆ ಹರಿ. ಯಾರಿಗೆ ಬೇಕಿದ್ದ ಜಗಳ? ನಿನಗಾದ್ರೆ ಏನೂ ಅರ್ಥ ಆಗಲ್ಲ. ಇದೇ ನೆಮ್ಮದಿ ಕಣೋ. ಯಾರಿಗೂ ನಿನ್ನ ಹಂಗಿಲ್ಲ, ನಿನಗೂ ಯಾರ ಹಂಗಿಲ್ಲ. ನನ್ಗೆ 2 ಬಂದ್ರು. ಏನೇ ಹರಿನ ಇನ್ನೂ ಮೆಂಟಲ್ ಮಾಡ್ತಾ ಇದ್ಯಾ? ನಿನ್ನ ವಿಷಯಕ್ಕೆ ನಾನು ಬಂದಿಲ್ಲ ಅರ್ಚನಾ. ನಾನು ನನ್ನ ಗಂಡ ಮಾತಾಡ್ತಾ ಇದ್ದೀವಿ. ಏನು ಹರಿ ನಿನ್ನೊಬ್ಬನಿಗೆ ಸ್ವತ್ತು, ನಿನ್ನೊಬ್ಬಳಿಗೆ ಗಂಡ ಅನ್ನೋ ತರ ಮಾತಾಡ್ತಿದ್ಯಾ? ಮನೆ ಭಾಗ ಆಗಿಲ್ವಾ? ಹಾಗೆ ಹರಿನೂ ಭಾಗ ಆಗಿದ್ದಾನೆ.
ಪಾಲು ಪಡ್ಕೊಳ್ಳೋ ಕಾಲ ಬಂದೇ ಬರುತ್ತೆ. ಹರಿ ಬನ್ನಿ ಒಳಗೆ ಹೋಗೋಣ. ಬನ್ನಿ ನನ್ನ ಜೊತೆ. ಹರಿ ನಿಮ್ ಜೊತೆ ಮಾತಾಡ್ಬೇಕು ಬನ್ನಿ. ಹರಿ ಬಾ ಒಳಗೆ ಅಂದೆ. ಹರಿ ನಿಮ್ ಜೊತೆ ಮಾತಾಡ್ಬೇಕು. ಹರಿ ಬಾ ಒಳಗೆ. ಹರಿ ನಿಮ್ ಜೊತೆ ಮಾತಾಡ್ಬೇಕು ಬನ್ನಿ. ಹರಿ ಹರಿ ಬಾ ಒಳಗೆ ಅಂದೆ. ಹರಿ ಮನೆ ಟೇಬಲ್ ಮೇಲೆ ಉಂಡೆ ಮಾಡಿಟ್ಟಿದ್ದೀನಿ, ತುಂಬಾ ಚೆನ್ನಾಗಿದೆ. ಹರಿ ಎಷ್ಟ್ ದಿನ ಅಂತ ಆಡ್ತೀಯ ಈ ಆಟನ? ಹರಿಗೆ ತಿಂಡಿ ಆಸೆ ತೋರಿಸ್ತೀಯಾ? ನನ್ನ ಅಕ್ಕನ್ಗೆ ಆಸರೆ ಕೊಟ್ಟು ಅವಳ ಬುಟ್ಟಿಗೆ ಹಾಕೊಂಡಿದ್ಯಾ? ನಾನ್ ಯಾವ್ದು ಹೇಳ್ಕೊತಿಲ್ಲಪ್ಪ, ಎಲ್ಲ ಅದಾಗೆ ಬಂದು ಬೀಳ್ತಾ ಇದೆ. ನಮ್ಮನೆಗ್ ಬಂದವ್ರಿಗೆ ಆಶ್ರಯ ಕೊಡೋದು ನನ್ನ ಕರ್ತವ್ಯ. ನಿಂತರ ಮೇಲೇರಿದ ಏಣಿನ ಒದಿಯೋ ಜಾತಿ ನಂದಲ್ಲ. ಹೇಯ್, ಅಕ್ಕ ಏನು ಅಂತ ನಿನಗಿಂತ ಚೆನ್ನಾಗಿ ನನಗ್ ಗೊತ್ತು. ಯಾರ್ಯಾರ್ದೋ ಮಗುನ್ ತಂದು ಅವಳ್ದು ಅಂತ ಹೇಳಿಸಿ ನಿನಗ್ ಬೇಕಾದ ಕುಣಿಸ್ತಾ ಇದೆಯಾ ಅಂತ ನನಗೆ ಗೊತ್ತು. ಏನು, ಮಂಜುಳನ್ ಮಗು ಅವಳ್ದಲ್ವಾ? ಅಲ್ಲ, ಇದನ್ನ ನಾನ್ ಹೇಳ್ತಾ ಇರೋದಲ್ಲ. ಆಸ್ಪತ್ರೆನಲ್ಲಿ ಮಗು ಅವಳ್ದಲ್ಲ ಅಂತ ತೀರ್ಮಾನ ಆಗಿದೆಯಲ್ಲ. ಯಾರ್ಯಾರ್ದೋ ಮಗುನ್ ಮನೆ ತಂದಿಟ್ಕೊಂಡು ಆಟ ಆಡ್ತಾ ಇದ್ದೀರಾ? ಏನೇ ನನ್ನ ಮಗುನ ನಂದಲ್ಲ ಅನ್ನೋದಕ್ಕೆ ನಿನಗೇನೆ ಅಧಿಕಾರ? ಕಲ್ಪನಾ, ನೀನು ಧರ್ಮ ಏನ್ ಸೊಸೆ ಇರ್ಬೋದು, ಆದ್ರೆ ನನ್ನ ಮೇಲೆ ನಿನಗೆ ಯಾವ ಅಧಿಕಾರನೂ ಇಲ್ಲ. ನಿನ್ನ ಅನ್ನ ತಿಂದು ಬದುಕ್ತಾ ಇಲ್ಲ ನಾನು, ನಿನ್ನ ಮನೇಲೂ ಇಲ್ಲ ನಾನು, ಗೊತ್ತಾಯ್ತಾ? ನೋಡಿ ಮಂಜುಳಕ್ಕ, ನಿಮ್ ಮಗುನ ನಿಮ್ದಲ್ಲ ಅಂತಿದ್ದಾಳೆ. ಇದು ನಿಮ್ ತಂಗಿ ಕೊಬ್ಬು ತಾನೆ? ಪಿತ್ತ ನೆತ್ತಿಗೆ ಇರಿದ್ರೆ ಹೆತ್ತೋರು ಕಾಣಲ್ವಂತೆ, ಹಾಗಾಗಿದೆ ಇವಳಿಗೆ. ಅಕ್ಕ ಅನ್ನೋದು ಮರ್ತು ಹೋಗಿದೆ. ಈ ಅಕ್ಕನೇ ಇವಳನ್ನ ಈ ಮನೆಗೆ ಸೇರಿಸಿದ್ದು ಅನ್ನೋದು ಮರ್ತು ಹೋಗಿದೆ. ಹಾಗಲ್ಲಕ್ಕ. ಅಕ್ಕ ಅಂತ ಕರಿಬೇಡ ನನ್ನನ್ನ. ಇನ್ನು ಮುಂದೆ ನಾನು ನಿನ್ನ ಅಕ್ಕ ಅಲ್ಲ, ನೀನು ನನ್ನ ತಂಗಿನೂ ಅಲ್ಲ. ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ಮುಗೀತು.
ಎಕ್ಸಾಮ್ಸ್ ಆಯ್ತಾ? ಹೇಗೆ ಮಾಡಿದೆ? ಎಲ್ಲ ಚೆನ್ನಾಗಿತ್ತು, ಆದರೆ ಹಿಸ್ಟ್ರಿ ಮಾತ್ರ ಯಾಕೆ? ಯಾಕಾದ್ರೂ ಹಿಸ್ಟ್ರಿ ಅಂತ ಒಂದು ಸಬ್ಜೆಕ್ಟ್ ಮಾಡಿ ನಮ್ಮ ಪ್ರಾಣ ತಿಂತಾರೋ. ಹಿಸ್ಟ್ರಿ ಅಂದರೆ ತಲೆನೋವಲ್ಲ? ಜಸ್ಟ್ ಪಾಸ್ ಆದ್ರೆ ಸಾಕು. ಊರಿಗೆ ಯಾವಾಗ ಹೊರಡೋದು? ಇವತ್ತೇ. ಒಂದು ಸಾರಿ ಆ ಧರ್ಮ ಏನ್ ಮನೆಗೆ ಬಂದು ಹೋಗು, ಅಲ್ಲಿ ನಾನು ಎಂತ ನರಕದಲ್ಲಿ ಬಾಳ್ತಾ ಇದ್ದೀನಿ ಅನ್ನೋದು ಗೊತ್ತಾಗುತ್ತೆ. ಒಂದು ಕೆಲಸ ಮಾಡೋಣ, ನನ್ನ ಕಾರಲ್ಲಿ ಹೋದ್ರೆ ಹೇಗೆ? ಕಮಾನ್ ಯಾರ್, ನಾನೇ ನಿನ್ನನ್ನು ನಿಮ್ಮ ಮನೆಗೆ ಡ್ರಾಪ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ನಿನಗೆ ಯಾಕೆ ಈ ಯೋಚನೆ ಬಂತು? ಏನಿಲ್ಲ, ಅವತ್ತು ನಿಮ್ಮ ಅಪ್ಪ ಅಮ್ಮನ ಮುಂದೆ ತುಂಬ ಒರಟಾಗಿ ಮಾತಾಡ್ಬಿಟ್ಟೆ. ಅದಕ್ಕೆ ಅವ್ರ ಹತ್ರ ಕ್ಷಮೆ ಕೇಳಿ ಮನ್ಸು ಹಗುರ ಮಾಡ್ಕೊಳ್ಳೋಣ. ಪ್ರಣವ್, ನೀನು ತುಂಬ ದೊಡ್ಡ ಮನುಷ್ಯ. ನಿಮ್ಮ ಅಪ್ಪನ ಹಾಗೆ. ಓಕೆ, ನಿಮ್ಮ ಅಣ್ಣನ ಮನೆ ಹತ್ರ ಬಿಡ್ತೀನಿ, ನೀನು ರೆಡಿ ಆಗು, ನಾನು ಹೋಗಿ ರೆಡಿಯಾಗಿ ಬಂದ್ಬಿಡ್ತೀನಿ. ಪುಟಿ, ಏನ್ ಆಟ ಆಡ್ತಿದ್ಯಾ? ಬೊಂಬೆ ಆಟನಾ? ಅಲ್ಲ ಪುಟಿ, ಬೊಂಬೆ ಎಷ್ಟು ಚೆನ್ನಾಗಿದೆ. ನಿಂದೇನ? ಪುಟಿ, ನನ್ ಕೊಡ್ತೀಯಾ? ಬೇಡ ಬೇಡ, ನೀನೇ ಇಟ್ಕೊ. ಪುಟಿ, ನೀನ್ ಯಾರ ಜೊತೆ ಇದೀಯ? ಅಮ್ಮನ ಜೊತೆ. ಇವಳು ನಿನ್ನಮ್ಮನ? ಅಲ್ಲ ಪುಟಿ, ನಿನ್ನ ಅಪ್ಪ ಅಮ್ಮ ಬೇರೆ ಅಲ್ವಾ? ಅವ್ರು ಸತ್ತೋದ್ರು ಅಲ್ವಾ? ಇಲ್ಲ ಪುಟಿ, ಇವಳು ನಿನ್ನ ಅಪ್ಪ ಅಮ್ಮನ ಕೊಂದು ಹಾಕಿದ್ದು. ಪುಟಿ, ಇವಳು ಮೊದಲಿಂದನೂ ನಿನ್ನಮ್ಮನ? ಮೊದಲು ಆಂಟಿ, ಈಗ ಅಮ್ಮ. ಪುಟಿ, ನಿನ್ಗೊಂದು ವಿಷಯ ಗೊತ್ತಾ? ಇವಳು ನಿನ್ನ ಅಮ್ಮ ಅಲ್ಲ, ರಾಕ್ಷಸಿ. ರಾಕ್ಷಸಿ ಅಂದ್ರೆ ಗೊತ್ತಾ? ಮಕ್ಕಳನ್ನೆಲ್ಲ ಸಾಯಿಸ್ಬಿಡುತ್ತೆ. ಏನಾಯ್ತು ಪುಟ್ಟ? ಹೇಳು. ಚಂದಪುಟ್ಟಿ, ಯಾಕೆ ಕೂತಿದ್ಯಾ? ಅಮ್ಮ ನನ್ನ ಸಾಯಿಸ್ತಾಳಂತೆ. ದೇವ್ರೆ, ಅಮ್ಮ ನಿನ್ನನ್ನು ಸಾಯಿಸ್ತಾಳಂತ? ಅವಳು ನಮ್ಮಮ್ಮ ಅಲ್ವಂತ. ಅಯ್ಯೋ, ಇದನ್ನೆಲ್ಲ ಯಾರು ಹೇಳ್ಕೊಟ್ರು ಪುಟ್ಟ ನಿನ್ಗೆ? ಅಕ್ಕಳ ಅವರು.
ಹಾಗಾದ್ರೆ ಇದು ಕಲ್ಪನಾದ ಕೆಲಸ. ನೋಡಕ್ಕ, ಆ ಮನೆಯವರು ಮಗು ತಲೆಯಲ್ಲಿ ಏನೇನೋ ತುಂಬ್ತಿದ್ದಾರೆ. ನೀನು ಈ ಮಗುನ್ ಸಾಯಿಸ್ತೀಯಂತೆ. ಚಂದು ನೋಡಿಲಿ ಯಾಕಂದ ಅಮ್ಮ ನೋಡು ಪುಟ್ಟ. ಕಂದ ನೋಡಿಲಿ. ಅಷ್ಟೇ ಅಲ್ಲ ಮಂಜುಳಕ್ಕ, ನೀವು ಇವಳಮ್ಮನೇ ಅಲ್ವಂತೆ. ಚಂದು ನಿಂಗೆ ಯಾರು ಹಾಗೆಲ್ಲ ಹೇಳ್ಕೊಟ್ಟಿದ್ದು? ಹಾಗೆಲ್ಲ ಏನೂ ಇಲ್ಲ. ನೋಡಿದ್ಯಾ ಅರ್ಚನಾ, ಪಾಪಿಗಳು ಏನೆಲ್ಲ ಹೇಳ್ಕೊಟ್ಟಿದ್ದಾರೆ ಅಂತ. ಪುಟ್ಟ, ಹಾಗೆಲ್ಲ ಹೇಳ್ಬಾರ್ದು. ಅಮ್ಮನ್ ನೋಡು, ನೋಡು ಕಂದ. ನೋಡಲ್ಲ, ಅಮ್ಮ ರಾಕ್ಷಸನ ಸಾಯಿಸ್ತಾಳೆ. ಇಲ್ಲ ಪುಟ್ಟ, ಹಾಗೆಲ್ಲ ಹೇಳ್ಬಾರ್ದು. ಅಮ್ಮ ಹಾಗೆಲ್ಲ ಯಾರನ್ನೂ ಸಾಯಿಸಲ್ಲ. ನಮ್ಮ ಅಪ್ಪ ಅಮ್ಮ ಇವಳ ಸಾಯಿಸಿದಾಳ. ನನ್ಗೆ ಗೊತ್ತು ಅರ್ಚನಾ, ಇದೆಲ್ಲ ಆ ಧರ್ಮ ಎಂದ ಕೆಲಸ. ನೀಚ ಬುದ್ಧಿ ಎಲ್ಲ ತೋರಿಸ್ತಾ ಇದ್ದಾರೆ. ಧರ್ಮದಿಂದ ಅಷ್ಟೇ ಅಲ್ಲಕ್ಕ, ಅವನ ಜೊತೆ ನಿಮ್ ತಂಗಿ ಕಲ್ಪನನು ಸೇರ್ಕೊಂಡಿದ್ದಾಳೆ. ನಾನು ಮಗುನ ಎತ್ಕೊಂಬರಕ್ಕೆ ಅಂತ ಹೋಗಿದ್ನಲ್ಲ, ಆಗ ಕಲ್ಪನ ಏನೋ ಹೇಳ್ಕೊಡ್ತಾ ಇದ್ಲು. ನಾನು ನೋಡ್ದೆ, ಏನೋ ಹೇಳ್ಕೊಟ್ಟಾಗಿತ್ತು.